ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ತಾವು ಚುನಾವಣೆಯಲ್ಲಿ ಗೆದ್ದಿದ್ದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ಮೇಡಮ್. ಈ ರಾಜ್ಯದ ಹೆಣ್ಣು ಮಕ್ಕಳ ಗೆಲುವು, ಪ್ರಾಮಾಣಿಕತೆಯ ಗೆಲುವು, ಇದು ಒಂದು ಚಾರಿತ್ರಿಕವಾದ ಗೆಲುವು. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಮೇಡಮ್. ಎಲ್ಲ ನಿಮ್ಮ ಸಹಕಾರ. ತಾವು ನಾನು ಶಿವಾನಂದೇಗೌಡ, ಪರಮಾನಂದ ಗೌಡ ನುಗ್ಗಿ ಹೊಡೆದನು. ನಮಸ್ತೆ ಮೇಡಮ್. ನಮಸ್ತೆ. ನಿವೇದಿತ ಅವರು ಮತ್ತು ನಮ್ಮ ತಂದೆಯವರು ನಿಮಗೋಸ್ಕರ ಕಾಯ್ತಿದ್ದಾರೆ, ಬರೋಕ್ಕೆ ಹೇಳಿದ್ದಾರೆ. ದೇವಾನಂದ್ ಸರ್, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ, ಬನ್ನಿ ಮೇಡಮ್. ಹೇಳಿದಾರ? ಹ್ಞೂ ತೆಗೀರಿ. ನಮಸ್ಕಾರ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ತುಂಬ ಯೋಜನೆಗಳಿದ್ದಾವೆ. ನಮ್ಮ ಜೇನುಹೊಳೆ ಕ್ಷೇತ್ರ ಗೊತ್ತಲ್ಲ, ಬಹಳ ಹಿಂದುಳಿದಿರುವಂಥ ಪ್ರದೇಶ. ನಮಸ್ಕಾರ ದೇವಾನಂದ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಹಾಂ, ಚೆನ್ನಾಗಿದ್ದೀನಿ. ಮುಕುಂದೇಗೌಡ್ರೆ, ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ರಾಧಾಕೃಷ್ಣ ಅವರು. ಏನು DGP ಸಾಹೇಬರು, ಚೀಫ್ ಸೆಕ್ರೆಟರಿ ಸಾಹೇಬರು ಒಟ್ಟಿಗೆ ಬಂದುಬಿಟ್ಟಿದ್ದೀರಿ. ಸಾಹೇಬ್ರಿದ್ದಾರೇನಪ್ಪ? ಸರ್, DGP ಅವ್ರ ಮತ್ತೆ ಚೀಫ್ ಸೆಕ್ರೆಟರಿ ಅವ್ರು ಬಂದಿದ್ದಾರೆ ಸರ್. ಸಿದ್ಧಾರ್ಥ್, ಅವ್ರನ್ನ ಒಳಗೆ ಕರ್ಕೊಂಡು ಬಾ, ಉಳಿದವ್ರನ್ನ ಅಲ್ಲೇ ಇರೋಕ್ಕೆ ಹೇಳಿ. ಸರಿಯಪ್ಪ. ನಮಸ್ಕಾರ. ನಮಸ್ತೆ. ನಮಸ್ತೆ. ನಮ್ಮ ತಂದೆಯವರು ನಿಮ್ಮನ್ನು ಕರೀತಿದ್ದಾರೆ, ಬನ್ನಿ. ಹಾಂ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಪಕ್ಷ ಗೆದ್ದಿದ್ದು ನಮಗೆ ತುಂಬಾ ಸಂತೋಷ ಆಯಿತು. ಹೊಸ ಮುಖ್ಯಮಂತ್ರಿಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಈಗಲೇ ಮುಖ್ಯಮಂತ್ರಿ ಅಂತ ಯಾಕೆ ಕರೀತೀರಿ? ಮೊದಲು ನಮ್ಮ ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಆಮೇಲೆ ಅದರಲ್ಲಿ ನಾಯಕನ ಆಯ್ಕೆ ಆಗಬೇಕು, ಆಮೇಲೆ ರಾಜ್ಯಪಾಲರು ನಮ್ಮನ್ನು ಆಹ್ವಾನಿಸಬೇಕು ಸರ್ಕಾರ ರಚಿಸಿ ಅಂತ, ಆಮೇಲೆ ಪ್ರಮಾಣ ವಚನ. ಅದೆಲ್ಲ ಬಿಡಿ ಸರ್, ಫಾರ್ಮ್ಯಾಲಿಟೀಸ್ ಆಗುತ್ತೆ. ಬಾಬಾ, ಒಂದೆರಡು ಕುರ್ಚಿ ಕಳಿಸಿ. ಬೇಡ ಮೇಡಮ್, ಇಟ್ಸ್ ಓಕೆ, ಇಟ್ಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹೇಳಿ, ಏನೇನಾಗ್ತಾ ಇದೆ? ನಿನ್ನೆ ರಾತ್ರಿ ಬಿಂಗಾ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜೀನಾಮೆ ಕೊಟ್ಟರು ಸರ್. ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಆಗೋವರೆಗೂ ಅವರನ್ನೇ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಹೇಳಿದ್ದಾರೆ ಸರ್. ಹೇಗೆ ತಗೊಂಡಿದ್ದಾರೆ ಬಿಂಗಾ ಸಾಹೇಬರು ಇದನ್ನ? ಏನಾದರೂ ಭೇಟಿ ಮಾಡಿದ್ರಾ? ಭೇಟಿ ಮಾಡಿದ್ದು ಮೇಡಮ್, ತುಂಬ ಅಪ್ಸೆಟ್ ಆಗಿದ್ದಾರೆ. ಡಾಕ್ಟ್ರು ಬಂದು ರಾತ್ರಿ ಒಂದು ಇಂಜೆಕ್ಷನ್ ಕೂಡ ಕೊಟ್ರಂತೆ ನಿದ್ದೆಗೋಸ್ಕರ. ನಾವು ಬೆಳಗ್ಗೆ ಹೋದಾಗ ಮೃಳಾನಿನಿ ಮತ್ತು ವಿದ್ಯುಲತಾ ಮೇಡಮ್ ಅವ್ರನ್ನ ಆರೈಕೆ ಮಾಡ್ತಾಯಿದ್ರು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಪಾಪ. ಯಾರೋ ರಿಸರ್ಚ್ ಇಂಡಿಯಾ ಅನ್ನೋ ಸಂಸ್ಥೆಯವರು ಎಕ್ಸಿಟ್ ಪೋಲ್ ಸರ್ವೆ ನಡೆಸಿ ಬಿಂಗಾ ಸಾಹೇಬರು 185 ಸೀಟ್ಗಿಂತ ಹೆಚ್ಚು ತಗೋತಾರೆ ಅಂತ ಭವಿಷ್ಯ ಹೇಳಿದರು. ಬಿಂಗಾ ಸಾಹೇಬರು ಅದನ್ನೇ ನಂಬ್ಕೊಂಬಿಟ್ಟಿದ್ರು. ಪಾಪ ಈಗ ಶಾಕ್ ಆಗಿರ್ತಾರೆ. ಸರ್, ರಾಜ್ಯಪಾಲರನ್ನ ಯಾವಾಗ ಭೇಟಿ ಮಾಡ್ತಾ ಇದ್ದೀರಾ? ನಾಳೆ ಬೆಳಗ್ಗೆ ನಮ್ಮ ಶಾಸಕಾಂಗ ಪಕ್ಷದ ಸಭೆ ಇದೆ. ನಮ್ಮ ಅಭ್ಯರ್ಥಿಗಳು ಗೆದ್ದಿರೋರೆಲ್ಲ ದೂರದಿಂದ ಬರಬೇಕಲ್ಲ, ಅದಕ್ಕೆ ನಾಳೆ ಬೆಳಗ್ಗೆ ಮೀಟಿಂಗು. ಸಂಜೆ 4 ಗಂಟೆ ವೇಳೆಗೆ ಸಭೆ ಮುಗಿಯುತ್ತೆ, ಆಮೇಲೆ ರಾಜ್ಯಪಾಲರಿಗೆ ಭೇಟಿ ಮಾಡ್ತೀವಿ. ಪ್ರಮಾಣ ವಚನ ಸಮಾರಂಭ ಪ್ರಾಯಶಃ ನಾಡಿದ್ದು. ಎಲ್ಲಿ ಪ್ರಮಾಣ ವಚನ ಅಂತ ಹೇಳಿದರೆ ಮುಂದಿನ ಅರೇಂಜ್ಮೆಂಟ್ಸ್ ಮಾಡ್ಬೋದು ಸರ್. ಗಾಂಧಿ ಮೈದಾನ ಅಥವಾ ಪ್ರಗತಿ ಸೌಧದಲ್ಲಿ ಇಟ್ಕೊಳ್ಳೋಣ. ಯಾವುದಕ್ಕೂ ನಾಳೆ ಸಂಜೆ ಕನ್ಫರ್ಮ್ ಮಾಡ್ತೀನಿ ನಿಮಗೆ.
ರಾಜ್ಯಪಾಲರು ಹೋದ ಮೇಲೆ ಒಂದು ಸರಳ ಸಾಂಸ್ಕೃತಿಕ ಕಾರ್ಯಕ್ರಮನ ಇಟ್ಕೊಳ್ಳೋಣ. ಸರ್ ಪ್ರೋಟೋಕಾಲ್. ರಾಜ್ಯಪಾಲರೇ ಅಲ್ಲಿಂದ ಹೊರಟು ಹೋದ್ಮೇಲೆ ಪ್ರೋಟೋಕಾಲ್ ವಿಚಾರ ಎಲ್ಲಿಂದ ಬಂತು? ಒಬ್ಬ ಮುಖ್ಯಮಂತ್ರಿ ಸರಳವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬಾರ್ದಾ? ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರಥಮ ಆದ್ಯತೆ. ಸಾರಿ ಸರ್. ನಮ್ಮ ಪಕ್ಷ ಗೆದ್ದು ಅಧಿಕಾರಕ್ಕೆ ಬರ್ತಾ ಇರೋದು ಸಹಜವಾಗಿಯೇ ಕೆಲವರಿಗೆ ಹೊಟ್ಟೆ ಕಿಚ್ಚುಂಟು ಮಾಡಿರುತ್ತೆ. ಹಾಗಾಗಿ ಕೆಲವು ಕಿಡಿಗೇಡಿಗಳು ಆ ಸಭೆಯಲ್ಲಿ ತೊಂದರೆ ಉಂಟು ಮಾಡ್ಬೋದು, ಗಲಾಟೆ ಮಾಡ್ಬೋದು. ಅದಕ್ಕೆ ತಕ್ಕ ಬಂದೋಬಸ್ತ್ ಮಾಡಬೇಕಾಗುತ್ತೆ ಡಿ ಜಿ ಪಿ ಅವರೇ. ಸರಿ ಸರ್, ನಾವೇನು ಬರ್ತೇವೆ. ಬರ್ತೀವಿ ಸರ್. ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಹಲೋ. ಹಾಂ ಸರ್. ಸರ್ ಚಾಬರಿಯಾ ಸರ್ ಅವರು ಕಾಲ್ ಮಾಡಿದ್ದಾರೆ ಸರ್, ನಿಮ್ಮ ಜೊತೆ ಮಾತಾಡಬೇಕಂತೆ. ನಾನು ಬ್ಯುಸಿ ಇದ್ದೀನಲ್ಲ, ಆಮೇಲೆ ಫೋನ್ ಮಾಡೋಕ್ಕೆ ಹೇಳಿ ಅವ್ರಿಗೆ. ಸರ್ ಅವ್ರು ಬೆಳಗ್ಗೆಯಿಂದ 3 ಸತಿ ಕಾಲ್ ಮಾಡಿದ್ದಾರೆ ಸರ್. ಕೊಡಿ. ಹಲೋ. ನಮಸ್ಕಾರ ಸರ್, ನಾನು ವಿಷ್ಣುದೇವ್ ಚಾಬ್ರಿಯಾ ಮಾತಾಡ್ತಾ ಇರೋದು. ಹಾಂ ಹೇಳಿ ಚಾಬ್ರಿ ಅವರೇ. ಮೊದಲು ತಮಗೂ ತಮ್ಮ ಪಕ್ಷದವ್ರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ನಮ್ಮ ಕಡೆಯವರೆಲ್ಲ ಠೇವಣಿ ಕಳ್ಕೊಂಬಿಟ್ರಲ್ಲ ಸರ್, ಎಲ್ಲರೂ ತರಗೆಲೆಗಳಂತ ಆಗ್ಬಿಟ್ಟಿದ್ದಾರೆ. ಸದ್ಯ ನಾನು ಎಲೆಕ್ಷನ್ಗೆ ನಿಲ್ಲಿಲ್ಲ, ಮುಂಚೆನೇ MLC ಆಗಿಬಿಟ್ಟೆ ಸರ್. ನಾನು ತಮ್ಮನ್ನು ಭೇಟಿ ಮಾಡಬೇಕಿತ್ತು, ಯಾವಾಗ ಬರಲಿ ಸರ್? ಯಾವ ವಿಚಾರಕ್ಕಾಗಿ ನನ್ನನ್ನು ಭೇಟಿ ಮಾಡಬೇಕು ಅಂತ ಇದ್ದೀರಾ ಚಾಬ್ರಿ ಅವರೇ? ಅಭಿನಂದನೆ ಸಲ್ಲಿಸಬೇಕಿತ್ತು ಸರ್, ಅದಕ್ಕೆ ಮುಖತಃ ಭೇಟಿ ಮಾಡೋಣ ಅಂತ. ಈಗ ಬರ್ಬೋದಾ ಸರ್? ಇಲ್ಲ ಚಾಬ್ರಿ ಅವರೇ, ನಾನೀಗ ಬ್ಯುಸಿ ಇದ್ದೀನಿ. ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ ನೀವು ಯಾವಾಗ ಬಂದು ನಾನು ಭೇಟಿ ಮಾಡ್ಬೋದು ಅಂತ. ಆಮೇಲೆ ಬನ್ನಿ. ಆಯ್ತು ಸರ್. ಬನ್ನಿ, ಎಲ್ಲರೂ ಭೇಟಿ ಮಾಡೋಣ. ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ. ಕೃಷ್ಣಾರೆಡ್ಡಿ ಅವರು. ನಮಸ್ಕಾರ ರೆಡ್ಡಿ ಅವರೇ, ಎಷ್ಟು ಓಟಿಂದ ಆಗಿದ್ರಿ ನೀವು? ಸುಮ್ಮನೆ 6,000 ಓಟ್ನಲ್ಲಿ ಗೆದ್ದಿ ಸರ್. ಓ, ತುಂಬ ಸಂತೋಷ. ನೋಡಿ ಸರ್ ಹೇಗಿದೆ, ನಮ್ಮ ಕೃಷ್ಣಾರೆಡ್ಡಿ ಈ ಚುನಾವಣೆಯಲ್ಲಿ ಖರ್ಚು ಮಾಡಿದ್ದು ಕೇವಲ 3 ಲಕ್ಷ ಅಷ್ಟೇ. ಇವರು ವಿರುದ್ಧ ನಿಂತಿದ್ರಲ್ಲ ಪಾರ್ವತಿ ದೇಸಾಯಿ, 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸರ್. ನೋಡಿ ಸರ್ ಸಂದರ್ಭ ಹೇಗಾಯಿತು ಅಂತೇಳಿ. ನಮ್ಮ ಪಕ್ಷದ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು ಶಿವದುರ್ಗ ಜಿಲ್ಲೆ, ಚಿತ್ರಗಂಗಾ ಜಿಲ್ಲೆ, ಮಲ್ಲಿಗೆಪುರ 40 ಜನ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಆ ಬಿಂಗಾ ಕಡೆಯವರು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ರಲ್ಲ, ಆಗ ನಾವು ಆ ಎಲ್ಲ ಕ್ಷೇತ್ರಗಳಿಗೆ ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಿದ್ವಿ ಸರ್. ಆ 40 ಜನ ಸಾಮಾನ್ಯ ಕಾರ್ಯಕರ್ತರ ಪೈಕಿ 36 ಜನ ವಿನ್ ಆದರು ಸರ್. ಅದರಲ್ಲಿ ನಮ್ಮ ಕೃಷ್ಣಾರೆಡ್ಡಿ ಕೂಡ ಒಬ್ಬರು. ಇಂಥ ವೇವ್ನ ನಾನು ಯಾವ ಎಲೆಕ್ಷನಲ್ಲೂ ನೋಡಿಲ್ಲ ಸರ್. ಅದ್ಭುತವಾಗಿದೆ. ರಾಧಾಕೃಷ್ಣ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆ ರಿಸಲ್ಟ್ಸು ಹೇಗಾಯಿತು? ನಿಮ್ಮ ಆಶೀರ್ವಾದ ಸರ್. 6,400 ಓಟ್ಗಳಿಂದ ನಾನು ಗೆದ್ದಿದ್ದೀನಿ ಸರ್. ಚಂದ್ರಶೇಖರಪ್ಪನವರೇ, ನಿಮ್ಮ ಕಡೆ? ತುಂಬ ಕಷ್ಟ ಆಯಿತು ಸರ್. ಏನೋ ಭಗವಂತ 3,500 ಓಟಿಂದ ಗೆದ್ದು ಬಂದೆ ಸರ್. ವೆರಿ ಗುಡ್, ವೆರಿ ಗುಡ್. ಕೆಂಚಪ್ಪನವರೇ, ನಿಮ್ಮ ಕಡೆ? ತಮ್ಮ ಆಶೀರ್ವಾದದಿಂದ 2,500 ಓಟ್ಗಳಿಂದ ನಾನು ಗೆದ್ದಿದ್ದೇನೆ ಸರ್. ತುಂಬ ಸಂತೋಷ. ಏ ರಘು, ಗ್ಯಾರೇಜಲ್ಲಿ ಹಾಕು. ಬೆಳಗ್ಗೆಯಿಂದ 2 ಲಾರಿ ಲೋಡ್ ಹಾರುಗಳು. ಅನುಪಮಾ ರಾಘವೇಂದ್ರ ಅವ್ರ ಎಲೆಕ್ಷನ್ ರಿಸಲ್ಟ್ ಗೊತ್ತಾಗಲಿಲ್ಲ, ರೀಕೌಂಟ್ ಆರ್ಡರ್ ಮಾಡಿದ್ರು ಅಲ್ವಾ? ನಾವು ಇಲ್ಲಿಗೆ ಬರೋವಾಗಲೂ ಏನೂ ಗೊತ್ತಾಗಿರಲಿಲ್ಲ, ಈಗಲೂ ಗೊತ್ತಾಗಿಲ್ಲ ಸರ್. ಇನ್ನು ಸರ್, ಅನುಪಮಾಗೆ ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ.
ನಾಟ್ ರೀಚಬಲ್ ಬರ್ತಾ ಇದೆ. ಅವರೊಬ್ಬರು ಗೆದ್ದುಬಿಟ್ರೆ ಸಾಕು ನೋಡಿ. ಏನಾಯ್ತು ಅನುಪಮ? ಸರ್, ಮತದ ಮರು ಎಣಿಕೆ ಕಾರ್ಯ ಮುಗೀತು ಸರ್. ಒಂದು ಹೋಟೆಲ್ ಗೆದ್ದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸರ್, ಮುನಿಯಪ್ಪನವ್ರಿಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು. ಕೌಂಟಿಂಗ್ ಸೆಂಟ್ರಲ್ಲಿ ನನ್ನ ಮೇಲೆ ಹೊಡೆಯೋಕೆ ಬಂದ್ಬಿಟ್ಟಿದ್ರು ಸರ್. ಮುಗುಂದೇಗೌಡ್ರೆ ಸರ್, ಆ ಶಿವಕಾಂತ್ ಪಟೇಲು, ಗೋವಿಂದಪ್ಪ, ಹರಿಕುಮಾರು ಭಿಂಗಾ ಅವ್ರ ಕಡೆ ಇದ್ರಲ್ವಾ, ಅದೇನು ಇವತ್ತು ಇಲ್ಲಿದ್ದಾರೆ? ಅವ್ರದ್ದು ಗೊತ್ತಲ್ಲ ಸರ್, ಡಬ್ಬಲ್ ಗೇಮು. ನಿನ್ನೆ ಎಲೆಕ್ಷನಲ್ಲಿ ಸೋತರು, ಇವತ್ತು ಇಲ್ಲಿಗೆ ಬಂದಿದ್ದಾರೆ ಸರ್. ಗೋವಿಂದಪ್ಪನವರೇ, ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ, ಶಿವಕೃಷ್ಣ ದೇಸಾಯಿ ಅಭಿನಂದನೆಗಳು ಹೇಳ್ಬಿಟ್ಟು ಹೋಗೋಣ ಅಂತ ಬಂದು ಸರ್. ಈ ಸಲ ಎಲೆಕ್ಷನ್ ರಿಸಲ್ಟ್ಸು ನಿಮ್ಗೆ ಅನುಕೂಲವಾಗಿಲ್ಲ ಅಲ್ವಾ? ನೇರವಾಗಿ ಹೇಳ್ಬಿಡಿ ಸರ್, ನಾವು ಸೋತೋದ್ವಿ ಅಂತ. ಸರ್, ನಿಮ್ಮ ವೇವ್ ಮುಂದೆ ನಾವು ನಿಲ್ಲಕ್ಕಾಗುತ್ತಾ ಸರ್? ಫಸ್ಟ್ ಟೈಮ್ ಸೋಲ್ತಾ ಇರೋದು. ಮುಂಚೆ ನಮ್ಮ ಕಡೆನೇ ಇದ್ರಿ, ನಮ್ಮ ಕಡೆನೇ ಇದ್ದಿದ್ರೆ ಗೆಲ್ಬೋದಾಗಿತ್ತು. ಆ ಕಡೆ ಹೋದ್ರೆ ಸೋತ್ರಿ. 5 ಕೋಟಿ ಸೂಟ್ ಕೇಸುಗಳು ಬಂದು ಸೊಮ್ಮೆ, ಅದಕ್ಕೆಲ್ಲ ಆ ಕಡೆ ಹೊರಟೋಗ್ಬಿಟ್ರ. ತುಂಬಾ ಬದಲಾಗ್ಬಿಟ್ಟಿದೀವಿ ಸರ್. ಸರ್, ಬುದ್ಧಿ ಕಲ್ತ್ಕೊಂಡಿದ್ದೀವಿ ಸರ್. ನಾವೆಲ್ಲ ತಂಪಾಟಿಗೆ ಬಂದ್ಬಿಡ್ತೀವಿ ಸರ್. ಆಯಿತು, ಈ ವಿಚಾರನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ಲರೂ ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ನೀವು ಭಿಂಗಾವ್ರ ಮನೆ ಕಡೆ ಹೋದಾಗ ಅವ್ರು ನನ್ನ ನಮಸ್ಕಾರ ತಿಳಿಸ್ಬಿಡಿ. ಅಯ್ಯೋ ಇಲ್ಲ ಸರ್, ನಾವಿನ್ನ ಆ ಕಡೆ ಹೋಗಲ್ಲ ಸರ್. ದೇವರಾಣಗೂ ಇಲ್ಲ ಸರ್. ಹಲೋ, ಹಾಂ ಹಾಂ ಇದ್ದಾರೆ ಸರ್, ಒಂದು ನಿಮಿಷ ಕೊಡ್ತೀನಿ. ಹಲೋ, ನಮಸ್ಕಾರ. ಕೊಡಿ, ರಾಜ್ಯಪಾಲರು ಕೊಡಿ. ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ, ಶಿವಕೃಷ್ಣ ದೇಸಾಯಿ ಅವರಿಗೆ. ಶರಣಪ್ಪ, ಈ ಬೋರ್ಡನ್ನು ತೆಗೆದುಹಾಕು. ಈ ಬೋರ್ಡನ್ನು ತೆಗೆದುಹಾಕು ಅಂದೆ. ನಮಸ್ಕಾರ ಶಿವದಾಸ್. ನಮಸ್ಕಾರ. ಏನು ಒಬ್ಬರೇ ಇದ್ದೀರಲ್ಲ? ಅಧಿಕಾರ ಹೋದ್ಮೇಲೆ ಯಾರಿರ್ತಾರೆ? ಹತ್ರದವರೇ ಇರೋಲ್ಲ. ಬನ್ನಿ ಶಿವದಾಸ್. ಕೂತ್ಕೊಳ್ಳಿ. ಬೇಜಾರಾಯಿತು ಸುದ್ದಿ ಕೇಳಿ. ಇಷ್ಟು ಹೀನಾವಾಗಿ ಸೋಲ್ತೀರ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಆಗ್ಬಿಟ್ಟಿದೆಯಲ್ಲ. ಚೌಧರಿ ಅವ್ರಿಗೂ ಬಹಳ ಬೇಜಾರಾಯಿತು. ನಂದೇ ಉಸ್ತುವಾರಿ ರುದ್ರಾಂಚಲ ರಾಜ್ಯಕ್ಕೆ. ಹಾಗಾಗಿ ತಲೆ ಎತ್ಕೊಂಡು ಓಡಕ್ಕಾಗ್ತಾ ಇಲ್ಲ. ಭಿಂಗಾ ಅವರು ಎಷ್ಟು ದೊಡ್ಡ ಲೀಡರ್ ಅಂತ ಭಾವಿಸಿದ್ವಿ. ನನ್ನನ್ನು ನೀವು ಅಪಹಾಸ್ಯ ಮಾಡಬೇಕು ಅಂತ ಬಂದಿದ್ರೆ ಐ ಆಮ್ ಸಾರಿ, ಅದನ್ನು ಸ್ವೀಕರಿಸೋ ಮೂಡ್ಲಲ್ಲಿಲ್ಲ ನಾನು. ನಿನ್ನೆಯಿಂದ ಎಲ್ಲರ ನೋಟದಲ್ಲಿ ಅಪಹಾಸ್ಯನ ಕಂಡಿದ್ದೀನಿ, ಎಲ್ಲರ ಧ್ವನಿಯಲ್ಲಿ ಅಪಹಾಸ್ಯನ ಕಂಡಿದ್ದೀನಿ, ಎಲ್ಲರ ವರ್ತನೆಯಲ್ಲಿ ಅಪಹಾಸ್ಯನ ಕಂಡಿದ್ದೀನಿ. ನನ್ನ ಸೋಲಿನಿಂದ ನೀವು ಅವಮಾನ ಆಗಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಶಿವದಾಸ್ ಅವರೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್,
ನನ್ನ ಜೀವಮಾನದ ಅತ್ಯಂತ ದೊಡ್ಡ ಅವಮಾನವನ್ನು ಎದುರಿಸ್ತಾ ಇದ್ದೀನಿ ನಾನು. ಅಪ್ಸೆಟ್ ಆಗಬೇಡಿ, ದಯವಿಟ್ಟು ಕುಳಿತುಕೊಳ್ಳಿ. ಹೇಳಿ. ನಾನು ನಿಮಗೆ 2 ವಿಚಾರ ಹೇಳೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಸಂಕೋಚ ಆಗುತ್ತೆ ಹೇಳೋಕ್ಕೆ. ಹೇಳಿ, ಪರವಾಗಿಲ್ಲ. ಬಿಂಗ ಅವರ ಮೇಲೆ ಅನೇಕ ಆರೋಪಗಳು ಇದ್ದಿದ್ದರಿಂದ ನಾವು ಸೋತಿದ್ದೇವೆ. ಇದಕ್ಕೆ ಪಕ್ಷ ಹೊಣೆಯಲ್ಲ, ಇದಕ್ಕೆ ಬಿಂಗ ಅವರೇ ನೇರವಾಗಿ ಹೊಣೆ ಅಂತ ನಾಳೆ ಪತ್ರಿಕಾಗೋಷ್ಠಿ ಕರೆದು ಹೇಳೋದಕ್ಕೆ ಹೇಳಿದ್ದಾರೆ. ಐ ಆಮ್ ಸಾರಿ ಬಿಂಗ ಅವರೇ, ನನ್ನ ಡ್ಯೂಟಿ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಎರಡನೇ ವಿಚಾರ, ನನಗೆ ರಿಲೇಬಲ್ ಇನ್ಫಾರ್ಮೇಷನ್ ಬಂದಿದೆ ಬಿಂಗ ಸಾಹೇಬರೇ. ರಾಜಾನಂದ ಸ್ವಾಮಿಗಳ ಮರ್ಡರ್ ಕೇಸ್ನಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬಹುದು ಸಿಬಿಐನವರು. ನಾಳೆನೇ ಎಲ್ಲರೂ ದೇಶ ಬಿಟ್ಟು ಹೊರಟೋಗಿ. ನಿಮ್ಮನ್ನು ಹಿಡಿಯೋಕ್ಕಾಗದಿರೋ ದೇಶಕ್ಕೆ. ಸಾಧ್ಯ ಆದರೆ ಇವತ್ತು ರಾತ್ರಿನೇ ಹೊರಟ್ಬಿಡಿ. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ.